ದೋಸೆ ಮಾಡ್ಕೊಳ್ತಾ ಇದೀವಿ ಅಂತ ತವಾ ತಂದು ಆ ನಾನ್ ಸ್ಟಿಕ್ ಅಲ್ಲಿ 3 ತಿಂಗಳು ಬಳಸಿದ್ರೆ ನಾನ್ ಸ್ಟಿಕ್ ಹೋಗುತ್ತೆ, ಸ್ಟಿಕ್ಕಿಂಗ್ ಆಗತ್ತೆ. ಆ ನಾನ್ ಸ್ಟಿಕ್ ಅಲ್ಲಿ ಎಲ್ಲಿಗೋಯ್ತು? ನಿಮ್ಮ ಹೊಟ್ಟೆ ಹೋಗಿ ಸ್ಟಿಕ್ ಆಗಿದೆ. ಅದರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ನಾವು ಮೊನ್ನೆ ಮಂಡ್ಯದ ಹತ್ರ ಒಂದು ಹಳ್ಳಿಯಲ್ಲಿ ಅಂಕಿಅಂಶಗಳು ತೆಗೆದಿದ್ದೀವಿ. 8 ಚಾಯ್ ಕುಡಿತಾ ಇದ್ದಾರೆ 12 ಗಂಟೆ ಆಗೋಷ್ಟು. ಹೊಟ್ಟೆಯಲ್ಲಿ ತೊಂದರೆ ಇದೆ ಅಂದ್ರೆ ನಮ್ಮ ರೋಗ ನಮ್ಮ ಹೊಟ್ಟೆಗೆ ಬಂದ್ಬಿಟ್ಟಿದೆ. ಈಗ ನಮಗೆ ಶತ್ರು ಯಾರು ಇಲ್ಲ, ನಾವೇ ನಮಗೆ ಶತ್ರುಗಳು. ಆ ಹೊಟ್ಟೆಯಲ್ಲಿ ಕೂತಿದೆ ರೋಗ. ಯಾಕೆ? ಆ ಕಾಫಿ ಕುಡಿಬೇಕು, ಆ ಟೀ ಕುಡಿಬೇಕು, ಆ ಮೊಟ್ಟೆ ತಿನ್ಬೇಕು, ಆ ಚಾಯ್ ಕುಡಿಬೇಕು. ಯಾವಾಗ್ಲೂ ಈಗ ಹಳ್ಳಿಗಳಲ್ಲಿ ಆ ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಎಲ್ಲರೂ ಚಾಯ್. ಬೆಳಿಗ್ಗೆ ಎತ್ತರೆ ನಾವು ಮೊನ್ನೆ ಮಂಡ್ಯದ ಹತ್ರ ಒಂದು ಹಳ್ಳಿಯಲ್ಲಿ ಅಂಕಿಅಂಶಗಳು ತೆಗೆದಿದ್ದೀವಿ. 8 ಚಾಯ್ ಕುಡಿತಾ ಇದ್ದಾರೆ 12 ಗಂಟೆ ಆಗೋಷ್ಟಿಗೆ. ಹಳ್ಳಿಯಲ್ಲಿ ಆ ಪ್ಲಾಸ್ಟಿಕ್ ಡಬ್ಬಗಳಲ್ಲಿ, ಆ ಬಂಕರಲ್ಲಿ ಚಿಕ್ಕ ಚಿಕ್ಕ ಕೊಯ್ದು ಕುಡಿಯೋದು. ಆ ಥರ ಪ್ಲಾಸ್ಟಿಕ್ ಕಪ್ಗಳಲ್ಲಿ ಬಿಸಿ ಬಿಸಿ ಟೀ ಕುಡಿದ್ರೆ ಕ್ಯಾನ್ಸರ್ ಬರೋದು ಇನ್ನೇನು ಬರುತ್ತೆ? ಹೇಳೋರಿಲ್ಲ, ಕೇಳೋರಿಲ್ಲ. ಓ, ನಾನ್ ಸ್ಟಿಕ್ ದೋಸೆ ಮಾಡ್ಕೊಳ್ತಾ ಇದೀವಿ ಅಂತ ತವಾ ತಂದು ಆ ನಾನ್ ಸ್ಟಿಕ್ ಅಲ್ಲಿ 3 ತಿಂಗಳು ಬಳಸಿದ್ರೆ ನಾನ್ ಸ್ಟಿಕ್ ಹೋಗುತ್ತೆ, ಸ್ಟಿಕ್ಕಿಂಗ್ ಆಗತ್ತೆ. ಆ ನಾನ್ ಸ್ಟಿಕ್ ಅಲ್ಲಿ ಎಲ್ಲಿಗೋಯ್ತು? ನಿಮ್ಮ ಹೊಟ್ಟೆ ಹೋಗಿ ಸ್ಟಿಕ್ ಆಗಿದೆ. ಅದರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಈ ಕಂಪನಿಗಳ ಹಾವಳಿಯಲ್ಲಿ ನಮ್ಮ ಅಡಿಗೆ ಮನೆಗಳಲ್ಲಿ ಇದ್ದ ಎಲ್ಲಾ ಪದ್ಧತಿಗಳನ್ನ ನಾವು ಕಳ್ಕೊಂಡ್ಬಿಟ್ಟಿದೀವಿ. ಎಷ್ಟು ಮಟ್ಟಕ್ಕೆ ಅಂದ್ರೆ, ನವನೆ ತಿನ್ನಮ್ಮ ಅಂದ್ರೆ ತಗೊಂಡೋಗಿ ನವನೆ ತಿಂದ್ರೆ ಕ್ಯಾನ್ಸರ್ ವಾಸಿ ಆಗತ್ತೆ ಅಂತ ಬುಡುಕನ್ ತಗೊಂಡು ಹೋಗಿ ಆ ಕುಕ್ಕರಲ್ಲಿ ಹಾಕಿ ಪುಸುಕ್ ಪುಸುಕ್ ಅಂತ ಕೂಗಿಸ್ತಾ ಇದ್ದಾರೆ. ನವನೆ ಹಂಗ ಬೇಯೋದಿಲ್ಲ. ಅದರಲ್ಲಿ ನಾರಿದೆ, 8% ನಾರಿದೆ. ಆ ಕೇಂದ್ರದಿಂದ ಹರಡ್ಕೊಂಡಿರುತ್ತೆ ಪದರ. ಅಂದ್ರೆ ಅದನ್ನ ಅಡಿಗೆ ಮಾಡಬೇಕು ಅಂದ್ರೆ, ಅದನ್ನ ಬೇಯಿಸ್ಬೇಕು ಅಂದ್ರೆ ನೀವು ನೀರಲ್ಲಿ ನೆನೆಸ್ಬೇಕು 7-8 ಗಂಟೆ ಕಾಲ. ಅಥವಾ ಹಿಂದೆ ಎಲ್ಲಾರು ಅಡಿಗೆ ಅಂದ್ರೆ ಫಸ್ಟ್ ನೆನೆಸಿದ್ಯಾ, ಅದು ಬೇಳೆ ಆಗ್ಲಿ ಕಾಳಾಗ್ಲಿ ಏನಾದ್ರೂ ಆಗ್ಲಿ, ಹಾಳಾಗಿದ್ದು ನೆನೆಸಿದ್ರೇನೆ ಅಡಿಗೆ ಮಾಡ್ಬೇಕು. ಅಂದ್ರೆ ರಾತ್ರಿ ನೆನೆಸಿ ಬೆಳಗ್ಗೆ ಅಡಿಗೆ ಮಾಡೋ. ಈಗ ಕುಕ್ಕರ್ ಬಂದಿದೆ, 2 ನಿಮಿಷ ನೂಡಲ್ಸ್ ಸಾಕು ಅಂತ ಅಮಿತಾಬ್ ಬಚ್ಚನ್ ಹೇಳಕ್ ಶುರು ಮಾಡಿದ್ದಾನೆ ಅಂತ ಆ ಬಿಸಿ ನೀರಲ್ಲಿ ಇದು ಹಾಕ್ಬಿಟ್ರೆ ಅಡಿಗೆ ಆಗೋಯ್ತು ಅಂತ ಅನ್ಕೊಂಡಿದ್ದಾರೆ. ಆಗೋದಿಲ್ಲ. ಸೊ ಕ್ಯಾನ್ಸರ್ ವಾಸಿ ಆಗಬೇಕು, ಡಯಾಬಿಟಿಸ್ ವಾಸಿ ಆಗಬೇಕು, ಬ್ರೈನ್ ಟ್ಯೂಮರ್ ವಾಸಿ ಆಗಬೇಕು, ಗರ್ಭಕೋಶ ಸಂಚಿಯಲ್ಲಿ ಇದ್ದ ಗಡ್ಡೆಗಳು ಕರಗಬೇಕು, ಇವೆಲ್ಲ ಆಗಬೇಕು ಅಂದ್ರೆ ನೀವು ನಮ್ಮ ಹಿರಿಯರು ಅದನ್ನ ಅಡಿಗೆ ಮಾಡ್ತಾ ಇದ್ರು ಭಕ್ತಿಯಿಂದ, ಶ್ರದ್ಧೆಯಿಂದ. ನೆನೆಸ್ಬೇಕು, ಸ್ವಲ್ಪ ಕುಟ್ಟಬೇಕು, ಆಮೇಲೆ ಇದೇ ಇದ್ರೂ ಒಂಚೂರು ಹೊರನಲ್ಲಿ ಹಾಕಿ ಕುಟ್ಟಿದ್ರೆ ಆ ಕೆಳಗಡೆ ಕಬ್ಬಿನದ್ದು ರಿಂಗ್ ಹಾಕೊಂಡಿರ್ತಾರೆ, ಅದನ್ನು ಹೊಡೆದ್ರೆ ಅದು ಸ್ವಲ್ಪ ಹೊಡೆಯುತ್ತೆ. ಆ ನೀರು ಒಳಗಡೆಗೆ ಹೀರ್ಕೊಂಡು ನೆನೆಯೋದಕ್ಕೆ ಆಗತ್ತೆ ಅಂತ ಒಂದು ಕೋಟ್ ಹೊಡಿಯಲೇಬೇಕು ಒಂಚೂರು. ಹಂಗಂದ್ರೇನೆ ಅದು ನೆನೆಯೋದು. ಸೊ ಇಷ್ಟು ಕೆಲಸ ಮಾಡ್ಬೇಕು. ಯಾವೆಲ್ಲ ಯಾರು ಮಾಡ್ತಾರೆ ಬಿಡ್ರಿ, ಟಿವಿ ನೋಡ್ಬೇಕು ನಾನು. ಇವೆಲ್ಲ ಒಂದಕ್ಕೊಂದು ಅಂಟ್ಕೊಂಡಿದೆ ಅಮ್ಮ. ವಿ ಆಲ್ ಆರ್ ಇನ್ ಇಟ್ ಫಾರ್. ಯಾಕಂದ್ರೆ ನಮ್ಮ ಮಕ್ಕಳಿಗೆ ಗೊತ್ತಿಲ್ಲದೆ ಇರೋ ರೋಗಗಳು. ಮೊನ್ನೆ ಯಾರೋ ಫೋನ್ ಮಾಡಿದ್ರು, 4 ವರ್ಷ ಮಗು ಮುಟ್ಟಾಗಿದಾಗ. ಯಾಕೆ? ಈ ಯೂರಿಯಾ ಹಾಲು, ಈ ಸ್ಟೆರಾಯ್ಡ್ ಹಾಲು, ಈ ಜೆರ್ಸಿ ಹಸು ಹಾಲು ಯಾವ್ದಂದ್ರೆ ಯಾವ್ದು ಕುಡಿಸಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಮುಟ್ಟಾಗಿದೆ. ಅವ್ರಿಗೆ ನಿಲ್ತಾ ಇಲ್ಲ. ಸ್ಟೆರಾಯ್ಡ್ ಇಂಜೆಕ್ಷನ್ ಹಾಕಿ 3 ವಾರಕ್ಕೊಂದು ಅಂತ, ಆದ್ರೂ ನಿಲ್ಲಿಲ್ಲ. ಕೊನೆಗೆ ನನಗೆ ಫೋನ್ ಮಾಡಿದ್ರ, ಇದು 8.5 ತಿಂಗಳಾಗಿದ್ದೆ ಹಿಂದೆ, ಈಗಾದ್ರೆ ನಾನು ಫೋನ್ ಎತ್ತಾನೆ ಇಲ್ಲ. 10,000 ಕಾಲ್ಸ್ ಬರ್ತಾ ಇದೆ. ಅಲ್ಲಿ ಅರಳಿ ಮರ ಇರುತ್ತೆ ನೋಡಮ್ಮ, ಅರಳಿ ಮರ ಎಲ್ಲಿದೆ ನಮ್ಮ ಹಳ್ಳಿಯಲ್ಲಿ? ಎಲ್ಲೂ ಹುಡುಕ್ತಾ ಇದೆ, ಎಲ್ಲೂ ಇಲ್ಲ ಅಂತ. ಎಲ್ಲ ಕಟ್ ಮಾಡಿಬಿಟ್ಟಿದ್ದೀವಿ ಮರಗಾಲನೆಲ್ಲ. ಹೋಗಮ್ಮ, ಹೆಂಗಾದ್ರೂ ಹೋಗಿ ಒಂದು ದೇವಸ್ಥಾನದಲ್ಲಿ ಇರುತ್ತೆ ಅರಳಿ ಮರ, ಅಶ್ವತ್ಥ ಕಟ್ಟ ಅಂತ ಇರುತ್ತೆ, ಪಕ್ಕದಲ್ಲಿ ಬೇವಿನ ಗಿಡ ಇರುತ್ತೆ. ಬೇವಿನ ಗಿಡ ಆದ್ರೂ ಗೊತ್ತಾನೆ? ಬೇವಿನ ಗಿಡದ ಪಕ್ಕದಲ್ಲಿ ಇರುತ್ತೆ. ಹೌದೌದು, ಅರಳಿ ಮರ, ಈಗ ಗೊತ್ತಾಯ್ತು. ಆಯ್ತು, ಗೊತ್ತಾಯ್ತಲ್ಲ, ಹೋಗಮ್ಮ, ಒಂದು ರೌಂಡ್ ಪ್ರದಕ್ಷಿಣೆ ಹಾಕಿ ಆ ಎಲೆ ತಗೊಂಡ್ ಬಂದು ನಿಮ್ಮ ಮಗುಗೆ ಕಷಾಯ ಮಾಡಿ ಕುಡಿಸಿ ಇದ್ರೆ 6 ದಿವಸ ಆದ್ಮೇಲೆ ಫೋನ್ ಮಾಡಿ, ಆಯ್ತಪ್ಪ ನಿಂತಿದೆ, ನಮ್ಮ ಮಗು ಈಗ ಆರಾಮಾಗಿದೆ ಅಂತ. ಮತ್ತೆ ನಾನು 6 ತಿಂಗಳಾದ್ಮೇಲೆ ಮತ್ತೆ ನಾನೇ ಫೋನ್ ಮಾಡಿದೆ, ವಾರ ಕಷಾಯ ಕುಡಿಸ್ತಾ ಇದೀವಿ, ಏನು ತೊಂದರೆ ಆಗಿಲ್ಲ ಇಲ್ಲಿ ತನಕ ಅಂತ ಹೇಳೋದು.